ಬೇಡಿ ಬೇಡಿ. ಸರ್ ನಮಸ್ಕಾರ. ತಮಗೆ ಗ್ರಾಮ ದೇವತಾ ಹಬ್ಬದ ಶುಭಾಶಯಗಳು ಸರ್. ಸರ್ ಇವತ್ತು ಇಡೀ ರಾಜ್ಯನೇ ಚಿಕ್ಕಪಳ್ಳಿಯ ನೋಡುವಂಥದ್ದು ಕೇಳಿರುವಂಥದ್ದು, ಇಡೀ ಇಂಟರ್ನ್ಯಾಷನಲ್ಗೂ ಕೂಡ ಚಿಕ್ಕಪಳ್ಳಿಯ ಹೆಸರು ಕೂಡ ಕೇಳ್ಪಟ್ಟಿದೆ. ಅದು ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ಇವತ್ತು ತಮ್ಮ 13 ವರ್ಷದ ಹಬ್ಬನ ಭಾಳ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾ ಇದ್ದೀರಾ, ಏನು ಹೇಳ್ತೀರಾ ಸರ್ ತಾವು? ಏನಿಲ್ಲ, ಇದು ನಮ್ಮ ಊರಿನಲ್ಲಿ ಹಿಂದೆ ತುಂಬ ಸಣ್ಣ ಒಂದು ಗುಡಿ ಇತ್ತು. ನನಗನ್ನಿಸ್ತು ಇದು ಏನಾದರೂ ಆ ದೇವಸ್ಥಾನ ನೋಡಿದಾಗ ಎಲ್ಲ ಅಕ್ಕಪಕ್ಕದ ಊರಿನವ್ರು ಹೆಸರಿತ್ತು. ಇದು ಇಂಥವ್ರ ಕೊಡುಗೆ, ದೇವಸ್ಥಾನ ಇಂಥವ್ರ ಕೊಡುಗೆ, ಅಲ್ಲಿರೋ ಕಳಸ ಇಂಥವ್ರ ಕೊಡುಗೆ. ನನಗೆ ನಮ್ಮ ಊರಿನವ್ರದ್ದು ಯಾವ ಇಲ್ವಲ್ಲ, ಏನಾದರೂ ಮಾಡಿ ನಾವು ಮಾಡಬೇಕು. ನಮ್ಮ ಯೂಟ್ಯೂಬ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿದೆ, ಗೂಗಲ್ ಕಾಂಟ್ಯಾಕ್ಟ್ ಮಾಡೋಣ ಅಣ್ಣ, ಏನು ತೊಂದರೆ ಇಲ್ಲ ಅಂತೆಲ್ಲ ಸಹಕಾರ ಕೊಟ್ಟು ಸರಿ. ಆಮೇಲೆ ನಿಯಮಿತವಾಗಿ ಒಂದು ರೂಲ್ಸ್ ಪ್ರಕಾರ ಮಾಡೋಣ ಪೋಸ್ಟ್ ಮಾಡಿದ್ರು, ರಿಜಿಸ್ಟರ್ ಮಾಡಿದ್ವಿ. ಆಮೇಲೆ ಇದನ್ನು ಪ್ರಾರಂಭ ಮಾಡಿದ್ವಿ. ರಿಲೇಟಿವ್ಸು, ಫ್ರೆಂಡ್ಸು, ಎಲ್ಲ ಫ್ರೆಂಡ್ಸು ಎಲ್ಲ ಸೇರಿ ದೇವಸ್ಥಾನಕ್ಕೆ ಮಾಡಿದ್ವಿ. ಎಲ್ಲ ಜನಗಳೆಲ್ಲ ತುಂಬ ಖುಷಿ ಆಗ್ತಾ ಇದೆ ಸರ್. ಖಂಡಿತ ಸರ್, ಖಂಡಿತ ಖಂಡಿತ ಸರ್, ಒಳ್ಳೆ ಖುಷಿ ಆದ ವಿಚಾರ. ನಾನು ಯಾವತ್ತೂ ನೋಡಿಲ್ಲ. ಆ್ಯಕ್ಚುಲಿ ನಾನು ಇಂಗ್ಲೀಷ್ ಸ್ಕೂಲ್ವರೆಗೆ ಮಾತ್ರ ಇಲ್ಲಿ ಓದಿದ್ದು. ಹೈಸ್ಕೂಲ್ಗೆ ನಾನು ಬೇರೆ ಕಡೆ ಆಗ್ತಿತ್ತು ಹಾಸ್ಟೆಲ್. ಆಮೇಲೆ ಹಾಗೆ ಓದ್ಕೊಂಡು ಒಂದು ಸಂಬಂಧ ಆಗಿರಲಿಲ್ಲ. ರಿಟೈರ್ಡ್ ಆದಮೇಲೆ ಜಾಸ್ತಿ ಹಾಗಾಗಿ ಮಾಡಿದ್ದೀವಿ. ಮಾಡ್ರಪ್ಪ, ನಾನು ಸಹಕಾರ ಕೊಡ್ತೀನಿ, ಇಲ್ಲ ನೀವು ಮುಂದೆ ಇರಬೇಕು, ನೀವೇ ಅಧ್ಯಕ್ಷರಾಗಬೇಕು, ಹಾಗೆ ಒತ್ತಾಯ ಮಾಡಿದ್ರು. ಆಯಿತು. ಇದೊಂದು ಊರಿನವ್ರಿಗೆ ನಾನು ಇರೋದು ಬೆಂಗಳೂರಿಗೆ, ಹಾಗಾಗಿ ಇರೋವರೆ ಎಲ್ಲ ಮಾಡಿದ್ವಿ ಅಂತ ಹೇಳಿ ಹೀಗೆ ಎಲ್ಲ ಚೆನ್ನಾಗಿ ನಡೆಸ್ಕೊಳ್ತಾ ಇದ್ದಾರೆ. ನನಗೆ ಮಾಡಿದ್ದು ಸಾಧ್ಯ ಆಯಿತು ಅನಿಸುತ್ತೆ ಸರ್. ತಾಯಿಗೆ ಬಂದಂತಮ್ಮ ತಾಯಿ ಅಂತ ಬರೋದಕ್ಕೆ ಕಾರಣ ಏನು ಸರ್ ಹೆಸರು? ಏನೇನ ಮೂಲ ವಿಗ್ರಹನ ಅಥವಾ ಸಿಕ್ಕದಂಥ ವಿಗ್ರಹನ ರಾಜ ಮಹಾರಾಜ ಇದ್ದಂತಹ ಟೈಮಲ್ಲಿ ಸಿಕ್ಕಿದ್ದ? ಮಾಡಿದ್ದಂಥ ವಿಗ್ರಹ ಮೊದಲು ಮೂಲ ವಿಗ್ರಹ ಅಂತ ಇತ್ತು ಅಂದ್ಕೊಂಡಿದ್ವಿ ನಾವು. ಆದರೆ ಅದು ಈ ದೇವಸ್ಥಾನ ಕಟ್ಟಬೇಕಾದ್ರೆ ಜೆ ಸಿ ಬಿ ಕಟ್ಟುವಾಗ ಇಲ್ಲ, ಮೂಲ ವಿಗ್ರಹ ಅಲ್ಲ, ವಿಗ್ರಹ ಬೇರೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂಸ್ಕೃತ ಪ್ರೊಫೆಸರು ತುಂಬ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಅವರು ಇಲ್ಲಿಯವರು ಸರ್? ಮೈಸೂರು ಓಕೆ. ನಮ್ಮ ಸ್ನೇಹಿತರ ಮೂಲಕ ದೇವಸ್ಥಾನ ಎಲ್ಲ ಕಟ್ಟಿದ್ದಾರೆ. ಅವರು ಪರಿಚಯ ಮಾಡಿಕೊಂಡು ಅವ್ರಿಗೆಲ್ಲ ಸಲಹೆ ಕೊಟ್ಟು ಇದನ್ನು ಇದು ಮಾಡಬೇಕು. ನನಗೇನು ಗೊತ್ತಿರಲಿಲ್ಲ. ದೇವಸ್ಥಾನ ಕಟ್ಟೋದು ಏನೋ ಮನೆ ಕಟ್ಕೊಂಡು ಆಗೋದಿಲ್ಲ. ಸಂಪ್ರದಾಯವಾಗಿ ನಿಯಮಿತವಾಗಿ ಶಾಸ್ತ್ರೋಕ್ತವಾಗಿ ಕಟ್ಟಬೇಕು. ಆಮೇಲೆ ಅವ್ರು ಬಂದರು, ಕರ್ಕೊಂಡ್ಬಂದು ಅವ್ರನ್ನ ನೋಡಿ ವಾಸ್ತು ಎಲ್ಲ ಮಾಡಿ ಅವರ ಅಭಿಪ್ರಾಯ ತಗೊಂಡು ಎಲ್ಲ ಮಾಡಿಕೊಟ್ಟು ಆಮೇಲೆ ಮಾಡಿದ್ವಿ. ಚೆನ್ನಾಗಿ ಹೋಗ್ತಾ ಇದೆ. ಊರಿನ ಜನಕ್ಕೆ ಉಪಯೋಗ ಆಯಿತು ಅಂತ ಖಂಡಿತ ಸರ್. ಯಾಕೆಂದರೆ ನೋಡಿ, ಗ್ರಾಮಸ್ಥರು ಯಾರು ಒಬ್ಬರು ತಮ್ಮ ಥರ ಅಥವಾ ಪುರುಷೋತ್ತಮನ ಥರ ಯಾರೋ ಒಬ್ಬರು ಜವಾಬ್ದಾರಿ ತೊಗೊಂಡ್ರೆ ಯಾರೆಲ್ಲ ಇವತ್ತು ಸುಭಿಕ್ಷವಾಗಿರ್ಬೋದು ಅನ್ನೋದು ಕೂಡ ತಾವೆಲ್ಲ ಒಂದು ಉದಾಹರಣೆ ಆಗುತ್ತೆ. ಯಾಕೆಂದರೆ ಇವತ್ತು ನಮ್ಮ ಹಿಂದೂ ಸಮಾಜ ಸಾಮರಸ್ಯವಾಗಿ ಹಬ್ಬಗಳು ಆಗಬೇಕು ಅಂದರೆ ತಮ್ಮಂಥ ಮುಂಚೂಣಿ ಇರುವಂಥ ವ್ಯಕ್ತಿತ್ವಗಳು ಬೇಕಾಗುತ್ತೆ ಸರ್. ಹಿಂದೂ ಸಮಾಜ ಅಂತ ಹೇಳಿಕೊಂಡು ಕ್ರಿಶ್ಚಿಯನ್ಸು ಬರೀ ಸಂಡೇ ಕಂಪಲ್ಸರಿ ಚರ್ಚ್ ಹೋಗ್ತಾರೆ. ಮುಸ್ಲಿಮ್ಸು ಎವ್ರಿ ಫ್ರೈಡೇ ಮಸೀದಿಗೆ ಹೋಗ್ತಾರೆ. ನಮ್ಮಲ್ಲಿ ಹಂಗಿಲ್ಲ. ಅವ್ರು ಯಾವತ್ತೋ ಬರುತ್ತೆ, ಹೋಗಲಿ. ನಮ್ಮನ್ನು ಒಂದು ದಿವಸ ಯಾವತ್ತಾದ್ರೂ ಒಂದು ವಾರ ಗೊತ್ತು ಮಾಡಿಕೊಂಡು ಬರಬೇಕು, ದಿವಸ ಪೂಜೆ ಮಾಡಬೇಕು. ನಮ್ಮಲ್ಲಿ ಏನು ಮಾಡ್ತೀವಿ, ದಿವಸ ಪೂಜೆ ಮಾಡ್ತಾರೆ. ಮುದ್ದಪ್ಪಂದು ಮಂಗಳವಾರ ಮತ್ತು ಶುಕ್ರವಾರ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ. ಜನಗಳೆಲ್ಲ ಬರ್ತಾರೆ, ಪೂಜೆ ಮಾಡ್ತಾರೆ. ಇನ್ನೊಂದು ಕೆಲಸ ಪೆಂಡಿಂಗ್ ಇದೆ. ಈ ಚೌಲ್ಟ್ರಿ ಮರ ಇದೆ ನಮಗೆ ದೇವಸ್ಥಾನ. ಈ ಚೌಲ್ಟ್ರಿ ಮರ ಮಾಡ್ಕೊಂಡಿದ್ದೀವಿ.
ಇದನ್ನು ಮಾಡಿಬಿಟ್ರೆ ಊರಿನವರು ಅಲ್ಲಿ ಮದುವೆ ಮಾಡೋದೇ ಆಗಲಿ ಕಾರ್ಯ ಬರ್ತಿದೆ ನಾಮಕರಣ ಅದೆಲ್ಲ ಮಾಡ್ಕೊಂಡಿದ್ರೆ ಇನ್ಕಮ್ ಬರುತ್ತೆ ಅದು ಸರ್ಕಾರದ ಅನುದಾನ ಕೂಡ ಬರಬೇಕಲ್ಲ ಸರ್? ಸರ್ಕಾರ ಅನುದಾನ ಇನ್ನೂ ಯಾವುದು ಕೇಳಕ್ಕೆ ಹೋಗಿಲ್ಲ. ಯಾಕೆಂದರೆ ಸರ್ಕಾರ ಸುಮ್ಮನೆ ಕುಮಾರಸ್ವಾಮಿ ಅವರು ಕೊಡ್ತೀವಿ ಅಂತ ಒಂದು ಭರವಸೆ ನೀಡಿದ್ದಾರೆ. ನೀವು ಇದು ಮಾಡಬೇಕು, ಮೊದಲು ನಡೆಸಬೇಕು, ಎಷ್ಟು ಇರಬೇಕು, ಅವ್ರ ಬ್ಯಾಲೆನ್ಸ್ ಶೀಟ್ ಎಲ್ಲ ಆಗಬೇಕು, ಆಮೇಲೆ ಅದನ್ನ ನೋಡಿ ಅವ್ರು ಅನುದಾನ ಕೊಡ್ತಾರೆ. ಸದ್ಯಕ್ಕೆ ಯಾವುದೂ ಇಲ್ಲ. ಸರ್ ತಾಯಿನ ಶಕ್ತಿ ತಾವೇನು ನೋಡಿದ್ರೆ ಸರ್? ತಮ್ಗೆ ಗೊತ್ತಿರೋ ಹಾಗೇನೆ ಹಲವಾರು ದೇವಸ್ಥಾನ ಆಗಿತ್ತು ತುಂಬ ಏನೂ ಸಮಯ ಇದೆ. ನೀವು ಮಾಡಿದಂಗೆ ದೇವರಿಗೆ ಒಂದು ರಕ್ಷಣೆ ಆಗುತ್ತೆ. ಎಲ್ಲರೂ ಚೆನ್ನಾಗಿ ಕಾಪಾಡ್ಬೋದು. ನಾವು ಯಾರ ಹತ್ರ ಏನು ಕೇಳೋದು ಇದೆ ನಮಗೆಲ್ಲ ಇಲ್ಲ ಅಂದಂಗೆ ಮಳೆ ಕೊಟ್ಟವರು, ಅಡುಗೆ ಕೊಟ್ಟವರು, ಏನೂ ಸಾಮಗ್ರಿಗಳು ಕೊಟ್ಟರು, ಹಣಕಾಸಿನ ಸಹಾಯ ಕೊಟ್ಟರು, ಎಲ್ಲ ತಗೊಂಡು ನಾವು ಮಾಡಬೇಕು. ಶಕ್ತಿ ಇದೆ. ನಾನು ಮಾಡಿದ್ದೀನಿ. ಆಮೇಲೆ ಬೇಕಾದಷ್ಟು ನಾನು ಬಂದು ಹೇಳಿದ ತುಂಬ ಶಕ್ತಿ ಇದೆ, ದೇವರು ಕೊಟ್ಟಿದ್ದಾರೆ. ಸರ್ ಉದಾಹರಣೆಗೆ ನಾನೇನೆ ಬೆಳಗ್ಗೆ 8 ಗಂಟೆಗೆ ನಾನು ತಿಂಡಿ ತಿಂದಿಲ್ಲ, ಆದರೂ ನನ್ನ ಇನ್ಸ್ಪೈರ್ ಇರೋದು ಕಮ್ಮಿ ಆಗಿಲ್ಲ. ಆ ತಾಯಿ ನೋಡಬೇಕು ಅಂತ ಊರಿಗೂ ಹೋಗ್ದೇನೆ ಕಾಯ್ಕೊಂಡು ನಿಂತ್ಕೊಂಡು ಇಷ್ಟೊತ್ತರೆಗೂ ಕೂಡ ಅಲ್ಲೇ ಕಾಯ್ಕೊಂಡಿದ್ದೆ. ಅದಕ್ಕೆ ನಾನೇ ಸರ್ ಉದಾಹರಣೆ. ಆ ತಾಯಿ ಇನ್ಸ್ಪಿರೇಷನ್ಗೆ ಮತ್ತು ಶಕ್ತಿಗೆ ನಾನೇ ಕೂಡ ಉದಾಹರಣೆ. ಭಾಳ ಖುಷಿ ಆಗುತ್ತೆ ತಾಯಿಯ ಒಂದು ಸ್ವರೂಪ ನೋಡ್ತಾ ಇದ್ದಾರೆ. ಚಾಮುಂಡೇಶ್ವರಿಯ ಒಂದು ಪ್ರತೀಕ. ಇಡೀ ರಾಜ್ಯದಲ್ಲಿ ಬಂದಂತಮ್ಮ ತಾಯಿಯ ವಾಣಿಜ್ಯ ಮಳಿಗೆಗಳು, ವಾಣಿಜ್ಯ ವಿಚಾರಗಳು ಕೂಡ ನಾವು ನೋಡ್ಬೋದು ಸರ್. ಅದಂತೂ ಭಾಳ ಸತ್ಯ. ದೊಡ್ಡಮ್ಮ ಅಂತ ಕರೀತಾರೆ. ದೊಡ್ಡಮ್ಮ ಆಮೇಲೆ ಎರಡು ಪಟ್ಟು ಗುಡಿ ತಲೆ ಕಟ್ಟಿಸಿ ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ದೊಡ್ಡಮ್ಮ ಅಂತ ಗುಡಿ ಯಾರೋ ನಮ್ಮ ಮಕ್ಕಳಾದ್ರು ದೊಡ್ಡಮ್ಮ ಹೋದವರು ಅವರೆಲ್ಲ ಪಾಪ ಅವರವರು ಶಕ್ತಿ ಅನುಸಾರ ಕಟ್ಟಿಸಿದ್ರು. ಮಧ್ಯದಲ್ಲಿ ಬಂದಂತಮ್ಮ ಇದು ನನಗೆ ನೋಡಿ ಅದು ದೊಡ್ಡದಾಗಿದೆ, ಚಿಕ್ಕದಾಗಿದೆ, ಇದನ್ನು ಅದೇ ಥರ ಕಟ್ಟೋಣ ಅಂದ್ಬಿಟ್ಟು ನಾವು ಮನಸ್ಸು ಮಾಡಿದ್ದು. ಅದನ್ನು ಇದನ್ನು ದೊಡ್ಡದಾಗಿ ಕಟ್ಟಬೇಕು ಅಂತಂದರೆ ಅದನ್ನು ಬೆಳೆಸಲೇಬೇಕು ಅಂತ ಬಂದ್ಬಿಟ್ಟು ಗೋಪುರ ಅದಕ್ಕೆ ಕಟ್ಟಿಂತ ಕಟ್ಟಿದ್ರೆ ಆಗೋದಿಲ್ಲ, ಇದು ಸಮಾನವಾಗಿರಬೇಕು ಅಂತ ಹೇಳಿದ್ರು. ನಾವು ಸಾಂಸ್ಕೃತಿಕ ಪ್ರೊಫೆಸರ್ ತುಂಬ ಇದ್ರ ಬಗ್ಗೆ ಅವ್ರು ಹೇಳಿದ್ಮೇಲೆ 2 ಕಲಿಸ್ಬೇಕು, ಒಟ್ಟಿಗೆ ಮಾಡಿದ್ವಿ. ದೇವರ ಶಕ್ತಿ ನನಗೆ ದೇವರು